ಸಕದ ಬರ್ತೈತೆ. ಇದು ನಮ್ಮ ಫಸ್ಟ್ ಬ್ಲಾಗ್ ವಿಡಿಯೋ. ಇದು ನಾವಿವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇವರು ವೆಂಕಿ ಅಂತ, ಇನ್ನೊಬ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ. ಇವರು ಮನು ಅಂತ. ನೈಟೆಲ್ಲ ಜರ್ನಿ ಮಾಡಿ ಇವಾಗ ತಾನೇ ಮಲ್ಕೊಂಡಿದ್ದಾರೆ. ಇನ್ನು ಯಾವಾಗ ಹೇಳ್ತಾರೆ ಅಂತ ಗೊತ್ತಿಲ್ಲ. ಎದ್ಮೇಲೆ ಅವ್ರ ಉತ್ತರ ಅವ್ರ ಬಾಯಿಂದನೇ ಕೇಳಿ. ಇವಾಗ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೇಕು ವಾತಾವರಣ ಯಾವ ಥರ ಇದೆ ಅಂತ. ತೋರಿಸಿ ನೋಡಿ. ನೋಡಿ ಈ ಥರ ಇದೆ, ಫುಲ್ಲು ಗ್ರೀನ್ ಆಗಿದೆ. ನಾವು ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರ್ತಾ ಇತ್ತು. ಫುಲ್ಲು ಮಂಜು ಆ ಥರ ಇರ್ತಾ ಇತ್ತು. ಇವಾಗ ಆ ಥರ ನಿಮಗೆ ಕಾಣ್ ಸಿಗಲ್ಲ. ಅಂದರೆ ಬೆಳಗ್ಗೆ ಫಾಗಿತ್ತು ಅಂದರೆ ನಾರ್ಮಲ್ ಅಂದ್ಕೊಳ್ಳಿ. ಇಲ್ಲಿ ನೋಡಿ ನಮ್ಮ ವೆಂಕಿ ಅವರು ಡ್ರೈವ್ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟೇ ಸೇಫ್ಟಿಯಾಗಿ ನಾವು ಡ್ರೈವಿಂಗ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆಯದು. ನೋಡಿ ಯಾವ ಥರ ಇದೆ ಅಂತ ನೋಡಿ. ಇಲ್ಲಿ ನಮ್ಮನವರು ಫುಲ್ ಇವತ್ತು ನಿದ್ದೆ ಅಂತ ಅನ್ಕೊಂಬಿಟ್ಟಿದ್ದೀನಿ ಪಾಪ. ಯಾಕಂದರೆ ನೈಟೆಲ್ಲ ಜಾಗರಣೆ ಮಾಡಿದ್ದಾರೆ. ಇನ್ನೇನು ಧರ್ಮಸ್ಥಳ ರೀಚ್ ಆಗಬೇಕು. ಧರ್ಮಸ್ಥಳ ರೀಚ್ ಆದಮೇಲೆ ಅವ್ರು ಎದ್ದೇಳೋದು. ಅಲ್ಲಿ ಗಂಟ ಅವರು ಹೇಳಲ್ಲ, ಯಾಕಂದರೆ ನೈಟೆಲ್ಲ ಜಾಗರಣೆ ಮಾಡಿದಾರಲ್ಲ ಅದಕ್ಕೋಸ್ಕರ. ನೋಡಿ ಬೈಕ್ ರೈಡರ್ಸ್ ಎಲ್ಲ ಹಿಂಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಂದರೆ ಇಲ್ಲಿ ಈ ಥರ ಜಾಗದಲ್ಲಿ ನಾವು ಹುಷಾರಾಗಿ ಹೋಗ್ಬೇಕು. ಯಾಕಂದರೆ ನಮ್ಮ ನೈಟ್ 1 ಗಂಟೆನ ಮಧ್ಯರಾತ್ರಿಗೆ ಹೋಗಿ ಕಿಡ್ನಾಪ್ ಮಾಡಿ ಎತ್ಕೊಂಡ್ಬಂದಿದ್ದೀವಿ. ಪಾಪ ಮಗ ನೋಡೋಕ್ಕಾಗ್ತಾಯಿಲ್ಲ. ಎಲ್ಲಿಗೆ ಅಂತ ಕೇಳ್ದ. ನಾವು ಇಲ್ಲೇ ಪಕ್ಕದಲ್ಲಿ ಅಂದ್ರಿ ನೋಡಿದ್ರೆ ಇವ್ನ ಬಾಧೆ ನೋಡೋಕ್ಕಾಗ್ತಾಯಿಲ್ಲ. ಹಾಂ ರವಿ ಇನ್ನೊಂದು ಹೇಳಪ್ಪ. ಕಡ್ಡಿಬೇಕಂತೆ. ಯಾಕೆ ರವಿ ನಿಮ್ಮ ಮನೆಗೆ ಒಡ್ಸ್ಕೊಳಕ? ಹಾಂ ಬೈಲಿ ಯಾಕೆ? ಪಾಪ ಅವ್ರೇನು ಮಾಡ್ತವ್ರೆ? ಅಂಕಲ್ ನೋಡಿ ಯಾವ ಊಟ ಮುಗಿದ್ರೆ ಮಗ ತೋರಿಸಿ. ಏನು ಬೇಕಂತ? ಲೂಸ್ ಮೋಷನ್ ಆಗಿದ್ದಾರೆ ಸ್ವಲ್ಪ. ಆಮೇಲೆ ನೋಡಿ ನಮ್ಮ ಮನವರು ಮೈಲ್ ಮಾಡ್ಕೊಂಡೆ ನಿದ್ದೆ ಮಾಡ್ತವ್ರೆ. ಅಂದರೆ ಎಲ್ಲರಿಗೂ ಆ ಥರ ನಿದ್ದೆ ಮಾಡೋದು ಬರಲ್ಲ. ಅದೊಂಥರ ಕಲೆ ಅನ್ಕೋಬೋದು. ನೋಡಿ ಹೆಂಗೆ ಸ್ಮೈಲ್ ಮಾಡ್ತವ್ರು ನೋಡಿ. ರೀಚ್ ಆಗ್ಬಿಡ್ತೀವಿ ಧರ್ಮಸ್ಥಳಕ್ಕೆ. ನಮ್ಮ ಮನೆಯವರು ಗೊರಕೆ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲ. ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ, ಫುಲ್ಲು ಗೊರಕೆನೆ. ಆದರೂ ಮತ್ತೆ ಜಾಗರಣೆ ಮಾಡಿ ಇವಾಗ ಮಲ್ಕೊಂಡಿದ್ದಾರೆ. ಇವಾಗೂ ಗೊರಕೆ ಹೊಡಿತಾ ಇದ್ದಾನೆ. ಇದು ಚೌಡೇಶ್ವರಿ ದೇವಸ್ಥಾನ ಅಂತ ನೋಡಿ. ಇಲ್ಲಿ ಯಾವುದೋ ಮೆಟ್ಲಿದೆ, ಹೋಗ್ತಾ ಇದೀವಿ ಕೆಳಗಡೆ. ನೋಡೋಣ ಏನಿರುತ್ತೆ.
ನೋಡಿ ದೇವಸ್ಥಾನ. ನೋಡಿ ಹೇಗಿದೆ ಎಲ್ಲ ಫುಲ್ಲು ಗ್ರೀನರಿ. ನಮ್ಮ ವೆಂಕಿಯವ್ರು ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಜಾಗಕ್ಕೆ ಬಂದ್ಬಿಟ್ಟು. ಎಲ್ಲಿ ನಮ್ಮ ಮನೋವ್ರನ್ನ ಕರೆಯೋಣ ಅನ್ಕೊಂಡ್ರೆ ಅವರು ಗೊರಕೆ ಅಳ್ಕೊಂಡು ಕಾರಲ್ಲಿ ಮಲ್ಕೊಂಬಿಟ್ಟವ್ರೆ. ಅದೇ ಹೇಳಿಲ್ವಾ, ಧರ್ಮಸ್ಥಳ ಬಂದಮೇಲೆ ಎಚ್ಚರ ಆಗೋದವರು. ಅಲ್ಲಿ ಗಂಟೆ ಎಚ್ಚರ ಆಗಲ್ಲ ನಮ್ಮ ಮನೋರು. ಬನ್ನಿ ನೋಡೋಣ ಏನೇನಿದೆ. ನೋಡಿ ಇಲ್ಲಿ ಒಂಥರ ಜರಿ ಥರ ಹರಿತಾ ಇದೆ ನೀರೆಲ್ಲ. ಮುಂದೆ ತೋರಿಸ್ತೀನಿ ಬಡಿ, ಬನ್ನಿ. ಹೆಂಗೆ ನೀರು ಹರಿತಾ ಇದೆ ಅಂತಂದರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ. ಇದು ನೋಡಿ ಹೇಗಿದೆ ನೋಡಿ. ಎಲ್ಲ ಬಿಯರ್ ಬಾಟ್ಲೆಲ್ಲ ಹೊಡೆದ್ಬಿಟ್ಟು ಈ ಥರ ಜಾಗದಲ್ಲೆಲ್ಲ ಹೋಗ್ಬಿಡ್ತಾರೆ ನೋಡಿ. ಈ ಥರ ಎಲ್ಲ ಸ್ಥಳನೆಲ್ಲ ಹಾಳು ಮಾಡೋದು ಅಂದರೆ ಈ ಥರನೇ ನೋಡಿ. ನೀರು ಹೆಂಗೆ ಹರಿತಾ ಇದೆ ಅಂದರೆ ಹಾಂ ನೀರಾ. ನೋಡಿ ಹೆಂಗಿದೆ ಅಂದ್ರೆ ನೋಡಿ. ನೋಡಕ್ ತುಂಬಾ ಚೆನ್ನಾಗಿದೆ. ನೀವು ಬಂದಿರ್ತೀರ ಅಂತ ಅನ್ಕೊಂತೀನಿ ಈ ತರ ಪ್ಲೇಸ್ಗಳಿಗೆಲ್ಲ. ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಇದೆಲ್ಲ ನೋಡಿರ್ತೀರ ನೀವೆಲ್ಲ. ನೋಡಿ ಹೇಗಿದೆ. ಹಾಂ ಬಿಸ್ಲೇರಿ ನೀರು ಏನೋ, ಬಿಸ್ಲೇರಿ ನೀರು ಏನೋ, ಎಲ್ಲ ಬಂಡಿ ಸಂದಿಯಲ್ಲೆಲ್ಲ ಹೊಡ್ಕೊಂಡು ಬಂದಿರೋದು. ನೀರು ನೋಡಿ ಹೆಂಗಿದೆ. ಧರ್ಮಸ್ಥಳಕ್ಕೆ ಬಂದಾಯ್ತು ನೋಡಿ. ಫುಲ್ಲು ಜನಗಳೇ. ಇವತ್ತು ದರ್ಶನ ಆಗುತ್ತಲ್ಲ ಗೊತ್ತಿಲ್ಲ, ಎಷ್ಟೊತ್ತಿಗಾಗುತ್ತೋ ಗೊತ್ತಿಲ್ಲ. ನೋಡಿ ಫುಲ್ಲು ಜನಗಳು, ಭಕ್ತಾದಿಗಳು ಎಲ್ಲ ಜಾಸ್ತಿ ಇದ್ದಾರೆ. ಇವಾಗಲೇ ಮುಖ ನೋಡ್ಕೊಂಬಿಡಿ, ಆಮೇಲೆ ನಿಮಗೆ ಗುರ್ತು ಸಿಕ್ಕಲ್ಲ. ಆಮೇಲೆ ಗುಂಡೋಡಿಸ್ತವ್ರೆ. ಆಮೇಲೆ ಇವ್ರು ಯಾರಂತ ನೀವೇ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಫುಲ್ಲು ಜನ. ದರ್ಶನ
ಹತ್ತು ದಿವಸ ನೋಡಿದ್ರೆ ಆ ಕಡೆ ಹೋಗುತ್ತೆ ಅಂತ ಅನ್ಸೋದಪ್ಪ ಬಸ್ಸು. ಇದು ಕೊನೆಗೆ ಹಿಂದೆ ಹಾಕಿದ್ದು ಸಾಹಸ ಮಾಡಿದ ವೆಂಕಿಗೆ ಜೈ. ಅಂತೂ ಇಂತೂ ಕೊನೆಗೆ ವೆಂಕಿ ಅವರೇ ಗೆದ್ದಿದ್ದು. KRTC ಬಸ್ ಅನ್ನು ಹಿಂದಕ್ಕೆ ತಳ್ಳಿ ಮುಂದಕ್ಕೆ ನಡೆದ ವೆಂಕಿ. ಬೆಂಕಿ ಎಲ್ಲ ಬೆಂಕಿ. ಒಳ್ಳೆ ಸಗಲಾಯ್ತಪ್ಪ ಕಾಲ್ ಬಸ್ ನೋಡಿ. ವಾವ್ ಸ್ವರ್ಗ. ವಾವ್ ವಾಟ್ ಬ್ಯೂಟಿಫುಲ್ ಮ್ಯಾನ್. ಇದು ಏನು ಹೆಂಗ್ ರೈಟ್ ರೈಟ್ ನೋಡು. ನೋಡಿ ಫ್ರೆಂಡ್ಸ್, ಸ್ವರ್ಗಕ್ಕೆ ಮೂರೇ ಗೇಣು. ಎಲ್ಲಾಗ್ತೈತಿ ಇನ್ನು ಮುಂದೆ ಆಗ್ತೀಯಾ? ಮರ್ತತ್ರ ಫೋಟೋ ಹಿಡ್ಕೊಂತ ಇದ್ದಾನೆ ಪಾಯಿಂಟ್. ನೋಡಿ ಫ್ರೆಂಡ್ಸ್ ಹೆಂಗಿದೆ ನೋಡಿ. ಇಲ್ಲ ಲೆಫ್ಟ್ ಜನ ಅವ್ರು ಇಲ್ಲೇ. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್ ಮ್ಯಾನ್. ಸ್ನೇಹಿತರೆ, ನಾವಿವಾಗ ಮರಳಿ ನಮ್ಮ ಬೆಂಗಳೂರಿಗೆ ಹೋಗುತ್ತಿದ್ದೇವೆ. ನೋಡಿ ಆನಂದಿಸಿ.